2025ರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು, ಮಾದೇವಪ್ಪನವರು, ಶಿವರಾಜ್ ತಂಗಡಗಿಯವರು, ವೆಂಕಟೇಶ್ ಅವರು, ಸುರೇಶ್ ಬೈರ್ತಿ ಸುರೇಶ್ ಅವರು, ಕೆಜೆ ಜಾರ್ಜ್ ಅವರು, ಅವರ್ಯಾರ ಪಕ್ಕದಲ್ಲಿ ಆಮೇಲೆ ಚೀಫ್ ಸೆಕ್ರೆಟರಿ ಬದಲಿಗೆ ACS ಬಂದಿದ್ದರು, ಗೌರವ್ ಗುಪ್ತಾ ಅವರು. ಆಮೇಲೆ ನಮ್ಮ ಎರಡೂ ಜಿಲ್ಲೆಗಳ MLAಗಳು, ಶ್ರೀರಂಗಪಟ್ಟಣದ MLA, ಪುತ್ತೂರಿನ MLA, MLCಗಳು ಮತ್ತು ಅಧ್ಯಕ್ಷರುಗಳು, ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು. ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಡೀತದೆ. ನವರಾತ್ರಿ 9 ದಿನಗಳ ಬದಲು ಈ ಸಾರಿ 10 ದಿನಗಳಾಗ್ತದೆ. ವಿಜಯದಶಮಿ ದಿನ ಸೇರಿ 11 ದಿನ ಆಗುತ್ತೆ. ಅಂದರೆ ನಾರ್ಮಲಿ 10 ದಿನಗಳು ನಡೀತಿತ್ತು. ಈ ಸಾರಿ 11 ದಿನಗಳು. ಏನೋ ಅಧಿಕ ಏನದು ಎಲ್ಲ ಅಧಿಕ ಪಂಚಮಿ, 2 ದಿನ ಪಂಚಮಿ ಬಂದಿರೋದ್ರಿಂದ 11 ದಿನ ಹಿಂದೆನೂ ನಡೆದಿದೆ. 11 ದಿನಗಳು ನಡೆದಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. 8 ಸಾರಿ 11 ದಿನ ನಡೆದಿದೆ. 8 ಸಾರಿ ನಡೆದಿದೆ. ಈ ಸಾರಿ ಒಳ್ಳೆ ಮಳೆ ಆಗಿದೆ. ಕೆರೆ ಕಟ್ಟೆಗಳು, ನದಿಗಳೆಲ್ಲ ತುಂಬಿದ್ದಾವೆ. ರೈತರು ಮುಖದಲ್ಲಿ ಸಂತಸ ಇದೆ. ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ. ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ. ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ, ನೆಮ್ಮದಿಯಿಂದ ಇದ್ದಾರೆ. ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮೊದಲಿನಂತೆ ಬಿಕಾಸ್ ಈ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿಯಾಗಿತ್ತು. ಶ್ರೀರಂಗಪಟ್ಟಣ ಅಲ್ಲಿ ನಡೀತಾ ಇತ್ತು. ಅಲ್ಲಿ ದಸರಾ ನಡೀತದೆ. ಮೈಸೂರಿನಲ್ಲಿ ದಸರಾ ನಡೀತದೆ. ಜನರು ಈ ಸಾರಿ ನಿರೀಕ್ಷೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ.
ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ, ಜಂಬೂ ಸವಾರಿ. ಅಲ್ಲಿ ನುಗ್ಗಲಾಗದೆ ರೀತಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ. ಮತ್ತೆ ಪೊಲೀಸ್ನವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಮತ್ತು ಕಳೆದ ಸಾರಿ ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತು ಸರ್ಕಾರಿ ಮಳಿಗೆಗಳು ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋ ದಿನನೇ, ಉದ್ಘಾಟನೆ ಆಗೋ ದಿನನೇ ತುಂಬಿದ್ದು. ಈ ಸಾರಿ ಎಲ್ಲ 100ಕ್ಕೆ 100 ತುಂಬಬೇಕು. ಹೋದ ಸಾರಿ 90% ಅಷ್ಟು ತುಂಬಿತ್ತು. ಈ ಸಾರಿ 100ಕ್ಕೆ 100 ತುಂಬಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಆಮೇಲೆ ಅನುದಾನ ಸರ್ಕಾರ ಹೋದ ಸಾರಿ 40 ಕೋಟಿಯಷ್ಟು ಖರ್ಚು ಮಾಡಿತ್ತು. ಯಾವುದೇ ಪೆಂಡಿಂಗ್ ಬಿಲ್ಸ್ ಇಲ್ಲ. ಪೆಂಡಿಂಗ್ ಯಾವ ಬಿಲ್ಗಳು ಇಲ್ಲ ಈ ಸಾರಿ. ಸಾಮಾನ್ಯವಾಗಿ ಪ್ರತಿ ಸಾರಿನೂ ಕೂಡ ಹಳೆ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಿದ್ದೋ. ಈ ಸಾರಿ ಯಾವುದೇ ಬಾಕಿ ಉಳಿದಿಲ್ಲ. ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿಯವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ. ಅವರು ಎಷ್ಟು ಖರ್ಚಾಗುತ್ತೆ ಅಷ್ಟು ಹೇಳಿದ ಮೇಲೆ ಸರ್ಕಾರ ಭರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆಮೇಲೆ ವಿದ್ಯುತ್ ಶಕ್ತಿ ಕಳೆದ ಬಾರಿ 21 ದಿನಗಳು ಆಗಿತ್ತು. ಭಾಳ ಆಕರ್ಷಣೀಯವಾಗಿ ಮಾಡಿದರು. ಈ ವರ್ಷನೂ ಕೂಡ 21 ದಿನಗಳ ಕಾಲ ಇರಬೇಕು ಮೈಸೂರು ನಗರದಲ್ಲಿ. ದೀಪ ಅಲಂಕಾರ ಸವರ್ಣ ದೀರ್ಘ ಸಂಧಿ. ಮಂಗಳೂರು ಭಾಷೆ ಹೇಳ್ತಾರೆ, ಮಂಗಳೂರ್ದು ಗ್ಲಾಮರಸ್ ಭಾಷೆ. ದೀಪ ಅಲಂಕಾರ 10 ಕೋಟಿ ಜಾರ್ಜ್ಗೆ 10 ಕೋಟಿ ಜಾರ್ಜ್ ಇಲಾಖೆ. ಏನು 10 ಕೋಟಿ ರೂಪಾಯಿ ಜಾರ್ಜ್ ಇಲಾಖೆ. ಅವರವರೇ. ಆಮೇಲೆ PWD ಮತ್ತೆ ವಿದ್ಯುತ್ ಇಲಾಖೆ, ದೀಪಾಲಂಕಾರ ಮಾಡಲಿಕ್ಕೆ ಖರ್ಚನ್ನು ಅವರೇ ಭರಿಸ್ಕೋಬೇಕು. ಚಾಮರಾಜನಗರದಲ್ಲಿ ಏನು ಯಾವ ನಡೀತಿತ್ತು ದಸರಾ? ಯಾವಲ್ಲೂ ಮಾಡಲ್ಲ ನಾವು ಅಲ್ಲಿ ದಸರಾನ. ಚಾಮರಾಜನಗರದಲ್ಲಿ ಮಾಡಲ್ಲ. ಇಟ್ ಇಸ್ ನಾಟ್ ಕರೆಕ್ಟ್. ಮೈಸೂರಿನಲ್ಲಿ ದಸರಾ ಇರೋದು. ಈ ಚಾಮರಾಜನಗರದಲ್ಲಿ ಇದ್ರ ಅರಸರು ಇಲ್ಲ, ನಾನು ಮಾಡಿಸಿಲ್ಲಪ್ಪ. ನಾನಿದ್ದಾಗ ಮಾಡಿರಲಿಲ್ಲ ಅದನ್ನು. 94ರಿಂದ 99 ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದ ಹಾಗೆ ಮಾಡಿರಲಿಲ್ಲ. ಇಲ್ಲಪ್ಪ, ನಾನು ಮಾಡಿ. ಚಾಮರಾಜನಗರ ನೀವು ಒತ್ತಾಯ ಮಾಡೋಕೆ ಹೋಗ್ಬೇಡಿಯಪ್ಪ ಈ ಸಾರಿ. ಸುಮ್ಮನೆ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ, ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು.
ಅದು ರಾಜಧಾನಿಯಾಗಿತ್ತು. ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ, ಅಲ್ಲ ಮೈಸೂರಿಗೆ ಬರ್ರಿ, ಎಲ್ಲ ಚಾಮರಾಜನಗರದವರು. ಹಾಗಾದ್ರೆ ಕೊಡಗಿನವರು ಕೇಳ್ತಾರೆ, ಕೊಡೋಕ್ಕಾಗತ್ತಾ? ಮಂಗಳೂರವರು ಕೇಳ್ತಾರೆ ಈಗ. ಆ? ಚಾಮರಾಜನಗರ ಇಲ್ಲ ಇಲ್ಲಪ್ಪ, ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ, ಅಲ್ಲಿ ಕೊಡಲ್ಲ. ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದ್ರಿಂದ ಮೈಸೂರಿಗೆ ದಸರಾಗೆ ಬರೋರು ಮತ್ತೆ ಅದರ ಮಹತ್ವ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಸರ್ಕಾರ ಭರಿಸ್ತದೆ. ಇನ್ನು ಉಳಿದಂತೆ